Hey, good morning. I'm Mr. Nagaraj Kulupale, advocate, agriculturist, and an artist. Today I want to speak about Mr. Ajit Hanmakkanawar, Suvarna Bucket Channel. ಮಿಸ್ಟರ್ ಅಜಿತ್ ಹನುಮಕ್ಕನವರ್ ಜಜ್ಮೆಂಟ್ ಕೊಟ್ಬಿಟ್ಟಿದೆಯಲ್ಲ, ಇದರಲ್ಲಿ ಗಲ್ಲು ಶಿಕ್ಷೆ ಆಗ್ತಿದೆ ಅಂತೇಳಿ ದರ್ಶನ್ ಕೇಸ್ನಲ್ಲಿ ನೀನೇ ಐ ವಿಟ್ನೆಸ್ ಆಗಿ ಬಂದ್ರು ಕೂಡ ನಾ ಮಾಡ್ತೇನೆ. ಪೊಲೀಸರು ಬಿಡಿ, ಚಂದನ್ ACP ಎವಿಡೆನ್ಸ್ ಇದೆ, ಇದು ಆಗಿದೆ, ಕ್ರೈಮ್ ನಡೆದಿದೆ, ಒಂದು ಬಾಡಿ ಸಿಕ್ಕಿದೆ, ಒಂದು ಬಾಡಿ ಸಿಕ್ಕಾಗ ಎಲ್ಲ ಪೊಲೀಸರು ಒಬ್ಬ ಕಾನ್ಸ್ಟೇಬಲ್ ಕೂಡ ಹುಲಿ ಆಗ್ತಾನೆ, ಅನ್ಲೆಸ್ ದಿ ಕಂಟ್ರೋಲ್ ಬೈ ದಿ ಗೌರ್ಮೆಂಟ್. ಇದರಲ್ಲಿ ಗೌರ್ಮೆಂಟ್ಗೆ ಒಬ್ಬ ಸೆಲೆಬ್ರಿಟಿನ ಸೇಫ್ ಗಾರ್ಡ್ ಮಾಡಿದ್ರು ಅಂತ ಕೆಟ್ಟ ಹೆಸರು ಹೋಗ್ತಿತ್ತು. ಗೌರ್ಮೆಂಟು ಸೈಲೆಂಟ್ ಇದೆ. ಗೌರ್ಮೆಂಟ್ ಸೈಲೆಂಟ್ ಇಲ್ಲ ಅನ್ನೋದ್ರೆ ಯಾವ ACP ಆಗಲಿ ಯಾವ ಇದಾಗಲಿ ಏನು ಮಾಡಕ್ ಆಗ್ತಿದ್ದಿಲ್ಲ. ಯಾಕೆ ಅಂದ್ರೆ ಇಂಥವೆಲ್ಲ BJP ಗೌರ್ಮೆಂಟ್ನಾಗ ಎಷ್ಟೆಲ್ಲ ಮುಚ್ಚಾಕಿದ್ರು. ಈಗ ದರ್ಶನನ್ ಸೇವ್ ಮಾಡಿದರೆ ಒಬ್ಬ ಬಡಪಾಯಿ, ಒಬ್ಬ ಕೊಲೆಗಾರನಿಗೆ, ಒಬ್ಬ ಒಂದು ಕುಟುಂಬಕ್ಕೆ ಅನ್ಯಾಯ ಮಾಡಿದ್ರು ರಾಜ್ಯ ಸರ್ಕಾರ ಅಂತೇಳಿ. ರಾಜ್ಯ ಸರ್ಕಾರದಲ್ಲಿ ಒಬ್ಬ ಲಾಯರ್ ಆಗಿ ನಮ್ಮ ಸಿದ್ದರಾಮಯ್ಯನವರು ಒಳ್ಳೆ ಸ್ಟ್ಯಾಂಡ್ ತಗೊಂಡಿದ್ದಾರೆ. ಯಾರು ಈ ಕೇಸಿನ ವಿಚಾರವಾಗಿ ಇನ್ಫ್ಲುಯೆನ್ಸ್ ಬರಬೇಡ್ರಿ ಅಂತಂದೇಳಿ ಹೇಳಿದರು. ಅಂದರೆ ಕಾನೂನಿನಲ್ಲಿ ಏನಾಗ್ತಿದೆ ಅಂತ ಸಿದ್ದರಾಮಯ್ಯ ಸರಿಗೆ ಗೊತ್ತಿದೆ. ಈ ಕೇಸು ಕೋರ್ಟ್ನಲ್ಲಿ ಏನಾಗ್ತಿದೆ ಅಂತಂದು ಗೊತ್ತಿದೆ ಅವರಿಗೆ. ಯಾಕೆಂದರೆ ನನಗಿಂತ ಹಿರಿಯರವರು, ನನಗಿಂತ ಅನುಭವವಾದಂಥ ಒಬ್ಬ ದೊಡ್ಡ ಲಾಯರ್ ಅವರು. ಮೈಸೂರಿನಂಥ ಒಂದು ವಿದ್ಯಾಕಾಶಿಯಲ್ಲಿ ಅಂಥ ಕೋರ್ಟ್ನಲ್ಲಿ ಬಹಳ ವಿದ್ಯಾವಂತ ಲಾಯರ್ಸ್ ಅದರಲ್ಲಿ. ಅಲ್ಲಿ ಒಬ್ಬ ನಮ್ಮ ಕಡೆಯವರು DJ ಆಗಿದ್ರು. ಒಬ್ಬ ಲಾಯರ್ ಬಗ್ಗೆ ಹೇಳಿದರು, ಮೈಸೂರಿನ ಒಬ್ಬ ಲಾಯರ್ ಬಗ್ಗೆ. ಇಷ್ಟು ಬುದ್ಧಿವಂತ ಲಾಯರ್ ರೀ ಅವರು, ಏನು ಹಂಬಲ್ಲಾಗಿ ಸಬ್ಮಿಷನ್ ಮಾಡಾರ್ರಿ ಅಂತ ಹೇಳಿದ್ರು ಅವರು. ನಮ್ಮಲ್ಲಿ ನಮ್ಮ ರಾಣೆಬೆನ್ನೂರು ಬಾರಿನ ಒಬ್ಬ DJ ಅವರು ಅಲ್ಲಿದ್ದರು. ಇಷ್ಟು ಬುದ್ಧಿವಂತ ಲಾಯರ್ ಇದ್ದಾರೆ ಅಲ್ಲಿ ಮೈಸೂರಿನಲ್ಲಿ. ಬಟ್ ದೇ ಆರ್ ಗರ್ವ, ಒಂದು ಸ್ವಲ್ಪ ದಿಮಾಕ, ನಾನು ಸೀನಿಯರು ಅನ್ನೋದು ಒಂದು ಸ್ವಲ್ಪ ಅಹಂಕಾರ ಅವರಲ್ಲಿಲ್ಲ. ಜಡ್ಜಸ್ಗಳಿಗೆ ಹಂಬಲ್ಲಾಗಿ ಸಬ್ಮಿಷನ್ ಮಾಡ್ತಾರೆ. ಅವರ ಹಂಬಲ್ನೆಸ್ ನೋಡಿನೇ ಎಷ್ಟೇ ಕೇಸನ್ನ ಅವರ ಫೇವರ್ ಮಾಡಬೇಕು ಅಂತ ಅನಿಸ್ತದೆ. ಹಂಬಲ್ನೆಸ್ಸು ಆ್ಯಂಡ್ ಪ್ರಾಂಪ್ಟ್ ಸಬ್ಮಿಷನ್. ಅಡ್ವೊಕೇಟ್ಗೆ ಇರಬೇಕಾದಂಥ ಕ್ವಾಲಿಟಿಗಳು ಪ್ರಾಂಪ್ಟ್ನೆಸ್ ಇರಬೇಕು, ರೆಬಲ್ ಆಗಬೇಕು, ಯಾವಾಗ ಅನ್ಯಾಯದ ವಿರುದ್ಧ ಸೆಟದು ನಿಲ್ಲಬೇಕು. ಯಾವನೋ ಒಬ್ಬನು ಕೆಟ್ಟ ಮೆಸೇಜ್ ಕೊಡ್ತಾನ, ಯಾವನೋ ಒಬ್ಬನು ಹೆಂಗೆ ಬೇಕು ಹಂಗೆ ಬೈದಾಡ್ತಾನ, ನಮ್ಮ ತಾಯಿ ಮೇಲೆ ಬೈತಾನ ಅಂದ್ರೆ ನಾವು ಸುಮ್ಮನಿರೋಣ? ಕಾನೂನು ತಜ್ಞರು ಅಂದರೆ ಈ ಸಮಾಜದಾಗ ಏನು ಮಾನ ಮರ್ಯಾದೆ ಇಲ್ಲೇ ಅಲ್ವಾ? ಅಂದರೆ ನಾನೇನು ಹೇಳಕೊಂತಾನೆ ಅಂದರೆ, ಈಗೇನು ಮೊನ್ನೆ ಘಟನೆ ರಾದ್ದಾಂತ ಆತಲ್ಲ, ಆಗ ಕಾರಣ ಏನು? ಬೀಜ ಊರಿದ್ದಲ್ಲಿ ಯಾಕೆ ಹೋಗ್ಬೇಕಾಯ್ತು ಇನ್ನೊಬ್ಬರ ಸುದ್ದಿಗೆ? ಸುಪ್ರೀಂ ಕೋರ್ಟ್ ಕೆಲವೊಂದು ವಿಚಾರದಾಗ ಏನು ಹೇಳ್ತಿದೆ ಅಂದರೆ, ಆ ಹೆಣ್ಮಗಳು ಸೂಳೆ ಇರುವಲ್ಯಾಕ, ಸೂಳೆ ಇದ್ರೂ ಕೂಡ ಆಕೆಗೆ ಮನಸ್ಸಿಗೆ ವಿರುದ್ಧವಾಗಿ ಆಕೆ ವೇಶ್ಯಾವಾಟಿಕೆ ಮಾಡ್ತಾಳ ಅಂತ ಅಂದ್ರೂ ಕೂಡ ಆಕೆ ಮನಸ್ಸಿಗೆ ವಿರುದ್ಧವಾಗಿ ಅವನಾದರೂ ಆಕೆನ ರೇಪ್ ಮಾಡಿದ ಅಂದರೆ ಇಟ್ ಈಸ್ ಅಮೌಂಟಿಂಗ್ ಟು ರೇಪ್. ವೈ ಶುಡ್ ನಾಟ್ ಕನ್ಸಿಡರಿಂಗ್ ಅಬೌಟ್ ಹರ್ ಪರ್ಸನಲ್ ಕ್ಯಾರೆಕ್ಟರ್. ಇವತ್ತು ಪವಿತ್ರ ಗೌಡನ ಆಕೆ ಡೈವರ್ಸ್ ಮಾಡ್ಯಾಳೆ, ಬಿಟ್ಟಾಳೆ, ಅವಳ ಪರ್ಸನಲ್ ಕ್ಯಾರೆಕ್ಟರ್ ನಮಗೆ ಬೇಕಾಗಿಲ್ಲ. ಅದಕ್ಕೆ ಮೆಸೇಜ್ ಕೊಡಕ್ಕೆ ನಾನು ಯಾವನು? ಏನು ಬೇಕಾದ ಮೆಸೇಜ್ ಕೊಡೋದು, ಏನು ಬೇಕಾದ ಕೊಡೋದು, ಏನು ಮಕ್ಕಳು ಕೊಡೋದು, ಏನು ವಾಟ್ ದಿ ಮ್ಯಾಂಡೇಟ್ ವಾಸ್ ದೇರ್? ಬೆಂಕಿ ಹತ್ತೋದು ಇಲ್ಲಿಂದ, ಕಡ್ಡಿ ಕೆರೆಯೋದು ಇಲ್ಲಿಂದ, ಕಡ್ಡಿ ಕೆರೆಯಕ್ಕೆ ಬೆನ್ನು ಹಚ್ಚಿದ್ದು ಬಹಳ ಮಂದಿ. ಅದರ ಹಿಂದೆ ಆ ಹುಡುಗ ಕೊಟ್ಟೇ ಇಲ್ಲ ಮೆಸೇಜ್. ನನಗನ್ಸೋ ಮಟ್ಟಿಗೆ ಆ ಹುಡುಗ ಕೊಟ್ಟಿಲ್ಲ. ಆ ಹುಡುಗನ ಹಿಂದಿರ್ತಕ್ಕಂಥ ಒಂದು ನೆಟ್ವರ್ಕ್ ವರ್ಕ್ ಮಾಡಿದೆ. ನೆಟ್ವರ್ಕ್ ಮಾಡಿ ಸಿಟ್ಟು ಬರಂಗೆ ಮಾಡಿ, ಕ್ರೋಧ ಬರಂಗೆ ಮಾಡಿ ಇವ್ರನ್ನ ಕೆಡಬೇಕು. ಆ ಕಾನೂನನ್ನು ಫಿಸಿಕಲ್ ಆಗಿ ಬೈ ಹ್ಯಾಂಡ್ ತಗೋಬೇಕು ಅಂತ ಹೇಳಿ ನನಗೆ 4 ವರ್ಷದಿಂದ ಇಂಥ ಪಿತೂರಿಗಳು ಬರ್ತಾ ಇದ್ದಾವೆ. ನೀವು ನೋಡಿದ್ದೀರಿ, ಬೈತಾರೆ, ನಾನು ತಿರುಗಿ ಬೈದ್ದೀನಿ. ನಮ್ಮ ಬಾರ್ ಕೌನ್ಸಿಲ್ನರು, ಅನೇಕ ಮಂದಿ, ನಮ್ಮ ಹಿರಿಯ ವಕೀಲರು ಎಲ್ಲರೂ ಒಂದು ಹುಡುಗಿ ಹಚ್ಚಿ ಬಯಸಿದ್ರು. ಶ್ರುತಿ ಕುಂದಾಪುರ ಅನ್ನೋ ಒಂದು ಹುಡುಗಿನ ಹಚ್ಚಿ ಹೆಂಗೆ ಬೇಕಂಗೆ ಬಯಸಿದ್ರು. ನೀವು ನೋಡಿದಿರಿ. ನನ್ನ ಉದ್ದೇಶ ಅವ್ರದ್ದೇನಪ್ಪ ಅಂದ್ರೆ, ನಾನು ತಿರುಗಿ ಬೈತೀನಿ, ಆ ಹುಡುಗಿ ಕಡೆಯಿಂದ ಕೇಸ್ ಹಾಕ್ಸೋಣ, ನನ್ನ ಅರೆಸ್ಟ್ ಮಾಡ್ಸೋಣ ಅಂತ. ನಾನೇ ದಡ್ಡ ನನ್ನ ಮಗನ್ರಿ, ನಾನು ದಡ್ಡನ? ಈ ಚಾರ್ಜ್ ಶೀಟ್ ಹಾಕ್ಲಿ ಇವರು. ಈ ಚಂದನ್ ಏನೋ ಸಿಂಗಮ್ ಅಂತ ಹೇಳ್ತಾ ಇದ್ದೀರಲ್ಲ, ಸಿಂಗಮ್ ಅಲ್ಲ. ಹಿ ಈಸ್ ನಾಟ್ ದಿ ಸಿಂಗಮ್. ಹಿ ಡಿಡ್ ಹಿಸ್ ಡ್ಯೂಟಿ. ಆ ಸ್ಥಾನದ ನಾನು ಇದ್ರು ಹಂಗ ಮಾಡ್ತಿದ್ದೆ, ಒಬ್ಬ PC ಇದ್ರೂ ಅಧಿಕಾರ ವ್ಯಾಪ್ತಿ ಹಂಗೆ ಬರ್ತತಿ. ಒಂದು ಹೆಣ ಬಿತ್ತು ಅಂದ್ರೆ ಪೊಲೀಸರು ಕ್ರೈಸ್ ಆಗ್ತಾರೆ, ಪೊಲೀಸರು ರೆಬಲ್ ಆಗ್ತಾರೆ. ಯಾವಾಗ ಅಂದ್ರೆ ಪಾರ್ಟಿಗಳು ರಾಜಿ ಆಗೋವರೆಗೂ. ಪಾರ್ಟಿ ರಾಜಿ ಆಗಲಿಲ್ಲ ಅಂದ್ರೆ
ಕೋರ್ಟ್ನೇ ಹೋಗಿ ಪಾರ್ಟಿ ಅವ್ರವ್ರ ವಿಟ್ನೆಸ್ ಅಷ್ಟು ರಾಜಿ ಆದ್ರೆ ಇವ್ರು ಏನು ಮಾಡ್ಯಾರ ಸಿಂಗಮ್ಮು, ನಾನೇನು ಮಾಡೋಣ ಲಾಯರು, ಅಜಿತ್ ಹನುಮಕ್ಕನವ್ರು ಏನು ಮಾಡೋಣ. ಕೋರ್ಟ್ನಾಗೆ ಎಷ್ಟೋ ಕೇಸ್ಗಳು ಮರ್ಡರ್ ಕೇಸ್ಗಳೇ ಸೆಟಲ್ಮೆಂಟ್ ಆಗಿದ್ದಾವೆ. ಸೆಟಲ್ಮೆಂಟ್ ಆಗಿ ಕಂಪ್ಲೇಂಟ್ ಕೊಟ್ಟರೆ ಹೋಗಿ ಸುಳ್ಳು ಹೇಳ್ತಾರೆ, ಹಾಸ್ಟೈಲ್ ಆಗ್ತಾರೆ. ಹಾಸ್ಟೈಲ್ ಆದಂಥ ಕೇಸ್ನಲ್ಲಿ ಯಾವ ಕ್ರಮನೂ ಆಗಿಲ್ಲ. ಅನೇಕ ಕೇಸ್ಗಳಲ್ಲಿ ನಾ ಸೆಷನ್ಸ್ ಟ್ರಯಲ್ನಲ್ಲಿ ಏನಾರ ಕಲಿಯೋಣ ಅಂತ ನೋಡ್ತಾನೆ, 100ಕ್ಕೆ 80% 70% ಸೆಟಲ್ಮೆಂಟ್ ಆಗಿದ್ದಾವೆ. ಕಾಂಟೆಸ್ಟ್ ಆಗೋ ಕೆಲವು. ಇನ್ನು ಮಾಫ್ಸಿಲ್ ಕೋರ್ಟ್ನಲ್ಲಂತೂ ಕೋರ್ಟ್ನಿಂದನೇ ಲೋಕ್ ಅದಾಲತಿಗೆ ಸೆಟಲ್ ಮಾಡ್ತಾರೆ. ಸೆಟಲ್ಮೆಂಟ್ ಆಗ್ರಿ ಅಣ್ಣ ತಮ್ಮ ಹೊಡೆದಾಡಿದ್ದೀರಿ ಅಂತೇಳಿ. ಈಗ ನಿನ್ನೆ ಒಂದು ಕೇಸ್ ನಡೀತು, ನಮ್ಮ ಪಾರ್ಟಿದು ಕೈ ಫ್ರ್ಯಾಕ್ಚರ್ ಆಗಿದೆ, ಅವ್ರ ಪಾರ್ಟಿ ಸಾದಾ ಆಗಿದೆ, ಸೆಟಲ್ಮೆಂಟ್ ಆಗ್ರಿ ಅಂತ ಬಂತು ಸಮಸ್ಯೆ. ಇಲ್ಲ ನಮ್ಮ ಪಾರ್ಟಿ ಕೈ ಮುರಿದಿದೆ, ಫ್ರ್ಯಾಕ್ಚರ್ ಆಗಿದೆ, 326 ಇದೆ, ಲೈಫ್ ಇಂಪ್ರಿಸನ್ಮೆಂಟ್ ಇದೆ, ಕೈ ಮುರಿಯಂಗೆ ಹೊಡೆದಾರೆ, ಹೆಣ್ಮಗಳನ್ನ ಹೊಡೆದಾರೆ, ತಲೆ ಮೇಲೆ ರಕ್ತ ಬಿದ್ದಿದೆ. ಇಷ್ಟೆಲ್ಲ ಇದ್ರೂ ಕೂಡ ನಾನು ರಾಜಿ ಆಗಕ್ಕೆ ಮ್ಯಾಂಡೇಟ್ ಎಷ್ಟಿಟ್ಟಿದ್ದು, 25,000 ಮೆಡಿಕಲ್ ಎಕ್ಸ್ಪೆನ್ಸ್ ಕೊಡ್ರಿ ಅಂತ ಕೇಳಿದೆ. ಇಷ್ಟು ಕೇಸಿಂಗ್ ಕತಿ ಕೋರ್ಟ್ನಾಗ. ಈಗ 25,000 ಕೊಡಕ್ಕೆ ಅವ್ರು ಒಪ್ಪಲಿಲ್ಲ. ಬರೀ 25,000 ಕೊಡಕ್ಕೆ ಒಪ್ಪಲಿಲ್ರಿ ಅವ್ರಿಗೂ ಅಷ್ಟು ಹಠ ಇರ್ತತಿ, ಅದಕ್ಕೆ ಕೇಸ್ ನಡೀಲಿ ಅಂತ ಹೇಳಿದ್ವಿ ನಾವು. ಗೊತ್ತಾದ್ರೆ ಹಿಂಗದವೆ. ಅಜಿತ್ ಹನುಮಕ್ಕನವರ ಏನು ದರ್ಶನನ ಇವ್ರಿಗೆ ತುಂಬಿ ಬಿಟ್ಟಿದ್ದೀರಲ್ಲ ನೀವು. ದರ್ಶನನ ಇವ್ರಿಗೆ ಒಂದು ಹುಡುಗ ಸತ್ತ ಹೋತು, ಪಾಪ ಊಟ ಬಿಟ್ಟು ಒಂದು ಹುಡುಗ ಸತ್ತು ಹೋತು, ದರ್ಶನನ ಅಭಿಮಾನಿ. ಕಾನೂನಿನ ಜ್ಞಾನ ಇಲ್ಲ ಅವರಿಗೆ, ದರ್ಶನಿಗೂ ಕಾನೂನಿನ ಜ್ಞಾನ ಇಲ್ಲ. ನನ್ನಂತ ಒಬ್ಬ ಲಾಯರ್ ಇದ್ದದ್ರೆ ಇಂಥವಕ್ಕೆಲ್ಲ ಅವಕಾಶ ಕೊಡ್ತದ್ದಲ್ಲ. ದರ್ಶನ್ ಅದು ಕೈ ಹಾಕ್ಬೇಡ, ಕಂಪ್ಲೇಂಟ್ ಕೊಡಬೇಡ, ನೆಗ್ಲೆಕ್ಟ್ ಮಾಡ, ಅವ್ನು ಬ್ಲ್ಯಾಕ್ ಮಾಡಿ ಬಿಸಾಕ. ಅವನ್ನ ಬ್ಯಾಡ್ ಮೆಸೇಜ್ ಕೊಟ್ಟಾರ ನಾವೇನ್ ಮಾಡ್ತೇವೆ, ಬಿಸಾಕ್ ಬಿಡ್ತೇವೆ ಬ್ಲ್ಯಾಕ್ ಮಾಡಿ. ಆಮೇಲೆ ತಿರ್ಗಾ ಲೈಫ್ ಲಾಂಗ್ ಅವ್ರನ್ನ ಮಾತಾಡ್ಸೋದಲ್ಲ ನಾವು. ನನ್ನ ಡೈರಿಯಿಂದ ಒಬ್ರು ಹೊರಗೆ ಹೋದ್ರು ಅಂದ್ರೆ ಅವ್ರ ಜೀವನದಾಗ ನಾವು ಸಾಯೋವರೆಗೂ ಮತ್ತೆ ಅವ್ರ ಹಿಂದೆ ನಮ್ಮ ಡೈರಿ ಒಳಗೆ ಎಂಟ್ರಿ ಆಗೋದಿಲ್ಲ. ಎಂಟ್ರಿ ನಾವು ಆಗೋದಿಲ್ಲ, ಅವ್ರು ಆಗ್ಲೂಬಾರ್ದು. ಅದು ಹಂಗಿರ್ತದ್ರಿ. ಅದು ವಿಚಾರ, ನನ್ನ ವಿಚಾರನ ಹಂಗ, ನನ್ನ ಆಚಾರನೂ ಹಂಗ. ನಮ್ಮಪ್ಪ ನಮ್ಮವ್ವ ಹಂಗೆ ಕಲಿಸಿರೋದು ಹಂಗೆ, ನಮಗೆ ಫೇತ್ ಕಲಿಸ್ಯಾರೆ, ದುಡುದ್ ತಿನ್ನು ಅಂತ ಕಲಿಸ್ಯಾರೆ, ಹೊಡೆದ್ ತಿನ್ನು ಅಂತ ಕಲಿಸ್ಯಾರ ನಮ್ಮಪ್ಪ. ನನ್ನ ಏನು ದುಡಿತೈತಿ ದುಡುದ್ ತಿನ್ನು, ಎಲ್ಲ ದುಡ್ಡು ಬಿಡಿ. ದುಡ್ಡು ಅದ, ದುಡ್ಡು ಫೋನ್ ಪೇ ಮಾಡಿಸ್ಕೊಂತಾರ. ಬರೀ ಫೋನ್ ಪೇ ಮಾಡಿಸ್ಕೊಳ್ಳೋದು, ವಾರಂಟ್ ಇಲ್ಲದ್ರು ವಾರಂಟ್ ಮಾಡಿಸೋದು, ಆಮೇಲೆ ವಾರಂಟ್ ರಿಕಾಲಿ ಮಾತ್ರ ರೊಕ್ಕ ತಗೊಳೋದು, ಇದನ್ನೆಲ್ಲ ಮಾಡಿದ್ದಾರೆ. ಆಮೇಲೆ ಕೇಸ್ NOC ತಗೊಂಡು ಬೇರೆಯವ್ರಿಗೆ ಕೊಡೋ ಅನ್ನೋದು, ಇವೆಲ್ಲ ಮಾಡಿದ್ದಾರೆ, ಅವೆಲ್ಲ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಅವೆಲ್ಲ ನಮಗೇನ್ರಿ, ನಮಗೆ ಸಂಬಂಧ ಇಲ್ಲ. ಆಮೇಲೆ ಈಗ ಒಂದು ಕೇಸ್ ನಡೆಸಿದೇನೀಗ. ಈ ಅಜಿತ್ ಹನುಮಕ್ಕನವ್ರು ಪಂಚನಾಮ ಹಂಗಾತು, ಪಂಚನಾಮ ಹಿಂಗಾತು, ಸರ್ಕಾರಿ ನೌಕರದಾರ ಅದರೇ ಅಂತ ಹೇಳಿದ್ದಾನೆ. ಈ ಸರ್ಕಾರಿ ನೌಕರದಾರ ಇಲ್ಲಿ ಸರ್ಟಿಫೈ ಕಾಪಿ ಇದೆ, ಇದು ಸರ್ಟಿಫೈ ಕಾಪಿ ಹೌದ್ರೆ. ಇದು ಓದಿ ಹೇಳ್ತಾರೆ ಸರ್ಕಾರಿ ನೌಕರದಾರ ಏನ್ ಮಾಡಿದಾನೆ, ಹೆಂಗ್ ಸಾಕ್ಷಿ ಹೇಳಿದಾನೆ ಅಂತಂದೇಳಿ. ಅಂದ್ರೆ ಕೋರ್ಟ್ನೊಳಗೆ ಏನ್ ನಡೀತಿದೆ ಅನ್ನೋದು ಅಜಿತ್ ಹನುಮಕ್ಕನವ್ರಿಗೆ ಹೇಳ್ತಾನೆ. ಅಜಿತ್ ಹನುಮಕ್ಕನವ್ರು ಅಲ್ಲಿ ಮ್ಯಾಲ ಕುತ್ಕೊಂಡು ನೀನು ದೊಡ್ಡ ಮಾಂಡಲಿಕ ಮಾಡಿದಂಗೆ ಮಾಡ್ತಾನ. ಏ ಅಜಿತ್ ಹನುಮಕ್ಕನವ್ರ, ನೀನು ತಿದ್ದಿಕೆಂದು ನೀನು ಏನು ಹೇಳಕ್ ಬರಬೇಡ ಟಿವ್ಯಾಗ. ಆ ಸುವರ್ಣ ಚಾನಲ್ನಾರ ನೀವು ಅಜಿತ್ ಹನುಮಕ್ಕನವ್ರನ್ನ ಬಿಡಿಸಿ ಬೇರೆ ಆಂಕರ್ನ ಹಚ್ಚಲಿಲ್ಲದ್ರೆ ಮಾತ್ರ ಸುಮ್ಮನೆ ವಿಕೋಪಕ್ಕೆ ಹೋಗ್ತಾ ನೋಡ್ರಿ. ಜನ ಕ್ರೇಜ್ ಆಗಿದ್ದಾರೆ ನಿಮ್ಮ ಮೇಲೆ, ಜನ ಬಹಳ ಇದು ಆಗಿದ್ದಾರೆ, ಕ್ರೇಜ್ ಆಗಿದ್ದಾರೆ. ಎಲ್ಲ ಸಂಜನಾ ಮಂಜನಾ ಅಂತರ್ನೆಲ್ಲ ಹಾಕ್ಯಂದ್ ರುಬ್ಬಿದಾಗ ಜನ ಸುಮ್ಮನದ್ರು. ಇಂಥ ಸೆಲೆಬ್ರಿಟಿ ಬಗ್ಗೆ ಹಾಕ್ಯಂದ್ ಏನ್ ಬೇಕಾದನ್ನ ಹೇಳ್ಕೊಂತ ಹೋದ್ರೆ ಅವನ ವೈಯಕ್ತಿಕ ಚರಿತ್ರೆ ಕೇಸ್ ಆಗಿದ್ರ ಬಗ್ಗೆ ಮಾತಾಡ್ರಿ. ಇವನು ವೈಯಕ್ತಿಕ ಏನ್ ಮಾತಾಡ್ತಾನ ಅವನು ಅಜಿತ್ ಹನುಮಕ್ಕನವರ? ವಾಟ್ ದಿ ಮ್ಯಾಂಡೇಟ್ ಕಾಸ್ಟೆಡ್ ಅಪಾನ್ ಹಿಮ್? ದರ್ಶನನ ವೈಯಕ್ತಿಕ ವಿಚಾರ ಮಾತಾಡಕ ಅವನು ಯಾವನು? ಅವನು ಯಾರ್ರಿ? ದರ್ಶನನ ಪರ್ಸನಲ್ ಮಾತಾಡಕ? ಕೇಸಿನ ಬಗ್ಗೆ ಮಾತಾಡ್ಕ? ಕೇಸ್ ಹಾಕಿದೆ, ಅದಾಗಿದೆ, ಇದಾಗಿದೆ, ಗಲ್ ಶಿಕ್ಷೆ ಆಗ್ತದೆ, 2 ಪಟ್ಟು ಗಲ್ ಶಿಕ್ಷೆ ಆಗ್ತದೆ, 3 ಪಟ್ಟು ಗಲ್ ಶಿಕ್ಷೆ ಆಗ್ತಿದೆ ಅಂತ ಹೇಳು. ಸಂಗೊಳ್ಳಿ ರಾಯಣ್ಣದಾಗ ಅಲ್ಲ ಗಲ್ ಶಿಕ್ಷೆ ಆಗ್ಬಿಟ್ಟಿದೆ ದರ್ಶನ್ಗೆ. ದರ್ಶನ ಸಂಗೊಳ್ಳಿ ರಾಯಣ್ಣದಾಗ ಬ್ರಿಟಿಷರು ನೇಣು ಹಾಕಿದ್ದಾರೆ, ಸತ್ತುದಾನೆ. ಈಗ ಇನ್ನೊಮ್ಮೆ ನೇಣು ಹಾಕಲಿ ನಮ್ಮ ಸರ್ಕಾರ, ನಮ್ಮ ಸುಪ್ರೀಂ ಕೋರ್ಟ್ ಬಿಟ್ಟ ಹೋಗಿ ಅಲ್ಲಿ ನೇಣು ಇನ್ನೊಮ್ಮೆ ಹಾಕಲಿ ದರ್ಶನ್ಗೆ. ಅವನು ಈ ದೇಶದ ಸ್ವಾತಂತ್ರ್ಯ ಯೋಧ ಆಗ್ತಾನೆ. ಏನ ಸಾಮಾಜಿಕವಾಗಿ ಏನು ಅತ್ಯಾಚಾರ ಮಾಡಿ, ಏನು ತುಡುಗು ಮಾಡಿ, ಏನು ಯಾವಂದರ ಗಂಟು ಹಾಕಿ, ಏನು ಬೇನಾಮಿ ಆಸ್ತಿ ಮಾಡಿ, ಏನು ಈ ದೇಶದ ದ್ರೋಹ ಮಾಡಿ ಅವನೇನು ಜೈಲಿಗೆ ಹೋಗಿಲ್ಲ. ಈಗ ಯಾರ್ದೋ ಹೆಣ್ಮಗಳಿಗೆ ಕೊಟ್ಟಿದ್ದಾರೆ, ಮತ್ತೆ ಅದು ಅನ್ಯಾಯ ಅಂತ ಹೋಗಿದ್ದಾನೆ. ಹೊಡೆದಿರಬೇಕು, ಹೊಡೆದಾನಂತ ನಾನು ಅಡ್ಮಿಟ್ ಮಾಡೋದಲ್ಲ, ಹೊಡೆದಿರಬೇಕು. ಅಥವಾ ಅವ್ನ ಕಾರ್ ಹೋಗಿದೆ ಅಂತ ಹೇಳ್ತಾರೆ ಇವರು. ಕಾರ್ನಿಗಿರೋದು ಯಾರ ನೋಡ್ಯಾರನ್ರಿ? ಟಿವಿ ತೋರಿಸ್ತಾನಲ್ಲ ಅಜಿತ, ದರ್ಶನನ್ ಕಾರ್ ಹೋತು, ಕಾರ್ ನಂಬರ್ ತೋರ್ಸ್ಯಾನ ಅವನು.
ಅಂತ ಮಾಡೆಲ್ ಕಾರ್ ಎಷ್ಟಿರೋದಿಲ್ರಿ? ದರ್ಶನನ ಕೆಂಪು ಕಾರ್ ಹೋತು ಅಂತ ಹೇಳ್ತಾರ. ಅದು ಪ್ರೊಡಕ್ಷನ್ ಎಷ್ಟು ಕಾರ್ ಇದೆ? ಅದೊಂದೈತೆ ಈ ದೇಶದಾಗ. ದರ್ಶನನ ಕೆಂಪು ಕಾರ್ ಇದೆಯಲ್ಲ ಜೀಪು, ಅದೊಂದೇ ಇದೆಯಾ? ಸರ್, ಮೊನ್ನೆ ನೀವು ಸಹಾಯ ಮಾಡಿರೋದು ನೋಡಿ ತುಂಬಾ ಖುಷಿ ಆಯ್ತು ಸರ್. ತುಂಬಾ ಒಳ್ಳೆಯ ಕೆಲಸ. ಏನ್ ನಮ್ಮ ಕೈಲಾಗ ಮಾಡ್ತೀವಪ್ಪ. ಈಗ ದರ್ಶನನ್ ಕಾರ್ ಹೋಗಿದ್ ನೋಡಿದ್ರಿ, ಅದು ದರ್ಶನನ್ ಕಾರು ಅಂತ ನಂಬರ್ ತೋರಿಸಿದ್ಯಾ ಅಜಿತ್ ಹನುಮಕ್ಕನವರ? ನಿನಗೆ ಪ್ರಶ್ನೆ ಕೇಳೋದು ಒಂದು. ಎರಡನೇದು, ದರ್ಶನ ಆ ಕಾರ್ನಾಗ ಇದ್ದ ಅಂತ ನೀವು ಪ್ರೂವ್ ಮಾಡ್ತೀಯಾ? ಒಂದನೇದು ದರ್ಶನನ್ ಕಾರು ಅಂತ ಪ್ರೂವ್ ಮಾಡು, ಅದ್ರ ನಂಬರ್ ತೋರಿಸು. CCTV ಕ್ಯಾಮ್ರಾದಾಗ ಜೂಮ್ ಮಾಡಿ ಅದ್ರ ನಂಬರ್ ತೋರಿಸು. ಆಮೇಲೆ ಈ ಅದರೊಳಗೆ ದರ್ಶನ್ ಇದ್ದ ಅಂತ ಮಕ ತೋರಿಸು. ನನ್ನ ಕಾರ್ ಐತ್ರಪ್ಪ, ನನ್ನ ಕಾರಿಗೆ ಯಾರೋ ತಗೊಂಡು ಹೋದ್ನಪ್ಪ, ಡ್ರೈವರ್ ಕೈ ಕೊಟ್ಟಿದ್ನಪ್ಪ ಅಂದ್ರೆ ನಾನು ಆ ಕಾರ್ನಾಗ ಅದನಿ, ನಾನು ಮರ್ಡರ್ ಅಂತ ನೀನು ಲೆಕ್ಕ ಹಾಕ್ತೀಯ? ಕ್ರಿಮಿನಲ್ ನಿನಗೆ ಗೊತ್ತಿಲ್ಲ. ಕ್ರಿಮಿನಾಲಜಿ, ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸು ಇವೆಲ್ಲ ನಿನಗೆ ಗೊತ್ತಿಲ್ಲ. 10 ವರ್ಷ ಸರ್ವಿಸ್ ಆದ ಲಾಯರ್ಗಳೇ ಇನ್ನೂ ಕಷ್ಟಪಟ್ಟು ಕಲಿತಾ ಇದ್ದಾರೆ. ನಮ್ಮ ಲಾಯರ್ಗಳು ನನ್ನ ಕೈಯಾಗ ಕಲಿಯರು 100 ಜನ ಕ್ಲಾಸ್ ತಗೊಂಡು ಹೋಗ್ಯಾರ. ನನ್ನ ಕೈಯಾಗ 100 ಸ್ಟೂಡೆಂಟ್ ತಯಾರಾಗ್ಯಾರ. ನನ್ನ ಕೈಯಾಗ ಒಂದು 100 ಜನ ತಯಾರಾಗಿದ್ದಾರೆ. ಈಗ ಆಲ್ರೆಡಿ ಒಂದು 8-10 ಜನ ನನ್ನ ಹತ್ರ ಟ್ರೈನಿಂಗ್ ತಗೊಳ್ತಾ ಇದಾರೆ. ಎಷ್ಟೋ ಮಂದಿ ಜಡ್ಜಸ್ ಆಗಿದ್ದಾರೆ, ನನ್ನ ಕೈಯಾಗ ಕಲ್ತಾರೋ. ಸೊ ಅದಕ್ಕೆ ಅಜಿತ್ ಹನುಮಕ್ಕನವರ ಏನಿರ್ಲಿ ಬಿಡಿ ಸರ್. ಇಲ್ಲಿ ನಡೆದತ್ ನೋಡು ಒಂದು ಸಾಕ್ಷಿ ಏನ್ ಹೇಳ್ತತಿ ಅಂದ್ರ, ಇವನು ಸರ್ಕಾರಿ ವಲಯ ಮೇಲ್ವಿಚಾರಕ ಇವನು ಒಂದು ಕೇಸ್ನಾಗ ಹೇಳ್ತಾನೆ ಸಾಕ್ಷಿನ. ಪೊಲೀಸರು ನನ್ನನ್ನ ಚಾಸಮೂರು ಘಟನೆ ಸ್ಥಳಕ್ಕೆ ಕರೆಸಿದರು. ನೋಡು ಇಲ್ಲಿ ಓದ್ತಾ ನೋಡು, ಸರ್ಟಿಫೈಡ್ ಕಾಪಿ ಸೀಲ್ ಇದೆ. ಇದು ಕೋರ್ಟಿಂದ ಇದು ಓದ್ತಾ ಅದನ್ನ ಸಾಕ್ಷಿಗಳು ಯಾವ ರೀತಿ ನಾವು ಕ್ರಾಸ್ ಮಾಡ್ತೇವೆ, ಹೆಂಗ್ ಸೋಲಿಸ್ತವ್ರನ್ನ ಅಂತ. ಸರ್ಕಾರಿ ಪಂಚರ ಬರಲಿ, ಅವ್ರನ್ನೆಲ್ಲ ಸೋಲಿಸ್ತಾವ್. ಇಲ್ಲಿ ನೋಡು, ಘಟನೆ ಸ್ಥಳಕ್ಕೆ ಕರೆಸಿ ಮಾಜರ್ ಮಾಡಿದರು. ಫೋಟೋ ತೆಗೆದು ಬಡಿಗೆ ಮತ್ತು ಅಲ್ಲಿರುವ ವಸ್ತುಗಳನ್ನು ಮಹಾಜರ್ ಮಾಡಿ ಸೀಸ್ ಮಾಡಿದರು. ಮಹಾಜರನ್ನು ನಿಶಾನೆ P1 ಅಂತ ಗುರುತಿಸಲಾಯಿತು. ಸಾಕ್ಷಿ ಸಹಿ ನಿಶಾನೆ P1A, ಫೋಟೋಗಳು ನಿಶಾನೆ P2, P3 ಅಂತ ಗುರುತಿಸಲಾಯಿತು. 2 ಬಡಿಗೆಗಳನ್ನು ನೋಡಿದರೆ ಗುರುತಿಸುತ್ತೇನೆ, ಬಡಿಗೆಯಿಂದ ಹೊಡೆದಾರ ಅಂತ ಕೇಸ್ ಇದು. ಇದು ಒಂದು ಇದ್ರ ಕೇಸು, ಸೆಷನ್ಸ್ ಕೇಸು, SC ST ಕೇಸು. ಹಂಗಾರೆ ಇವನಿಗೆ ಕ್ರಾಸ್ ಮಾಡ್ತಾನೆ ನಾನು. ಪಾಟಿ ಸವಾಲು ಶ್ರೀ NKK ಅವರಿಂದ. ಪೊಲೀಸರು ಪಂಚನಾಮೆಗೆ ಬರಲು ನೋಟಿಸ್ ಕೊಟ್ಟು ಕರೆದಿಲ್ಲ. ನೋಟಿಸ್ ಕೊಟ್ಟಿದ್ರನಪ್ಪ ಪೊಲೀಸರಿಗೆ. ಪಂಚನಾಮಕ್ಕೆ ಕರಿಬೇಕಾದ್ರೆ ನೋಟಿಸ್ ಕೊಡಬೇಕು ಸರ್ಕಾರಿ ಅಧಿಕಾರಿಗಳಿಗೆ. ನೀವು ಪಂಚನಾಮಕ್ಕೆ ಬರ್ರಿ ಅಂತ ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟಿಲ್ಲ. ನೋಟಿಸ್ ಕೊಟ್ಟಂಗೆ ಇವ್ರು ಮಾಡಿರ್ತಾರೆ. ಆಕ್ಚುಲಿ ಅವ್ರಿಗೆ ನೋಟಿಸ್ ಬಂದಿರೋದಿಲ್ಲ. ಹಂಗ ಪೊಲೀಸರಿಗೆ ಬಾರ ಅಂತ ಫೋನ್ ಮಾಡಿ ಕರೀತಾರ. ಆಮೇಲೆ ನೋಟಿಸ್ ಅವ್ರಿಗೆ ಮುಟ್ಟಿದಂಗ ಅವ್ರು ತಗೊಂಡಂಗ ಒಂದೆರಡು ಸಹಿ ತಗೊಂತಾರ ಅಷ್ಟೇ. ಅವರು ಪ್ರೊಸೀಜರ್. ಹಲೋ ಯಾರೋ ನಿಮ್ಮಲ್ಲಿ ಯಾರ ಇಬ್ಬರು ನೌಕರದಾರ ಕಳ್ಸಯ್ಯ ಪೊಲೀಸರಿಂದ ಕೇಸ್ ಆಯ್ತು ಸರ್ ಬರ್ತವೆ ಅಂತ ಬರ್ತಾರ. ಹಂಗೆ ಇದಕ್ಕಿದ್ದಂಗ ಬಂದ್ಬಿಡ್ತಾರ ಅವರು. ನೋಟಿಸ್ ಮುಟ್ಟಿಲ್ಲ ಯಾವಳಲ್ಲ. ಇಲ್ಲಿ ನೋಟಿಸ್ ಕಾಪಿಗೆ ಒಂದು ಸಹಿ ತಗೊಂಡಿರ್ತಾರೆ, ಅದನ್ನ ಕೋರ್ಟ್ಗೆ ಹಾಜರು ಮಾಡ್ತಾರ. ಹಾಗಾದ್ರೆ ಅವ್ನಿಗೆ ನೋಟಿಸ್ ಮಾಡಿದ ನಾಲೆಜ್ ಇರೋದಿಲ್ಲ, ನೋಟಿಸ್ ತಗೊಂಡ ನಾಲೆಜ್ ಇರೋದಿಲ್ಲ. ಬಂದ ನೋಟಿಸ್ ಕರೆದಿಲ್ಲ. ನಮ್ಮ ಕಚೇರಿಯಲ್ಲಿ ಚಲನವಲನ ರಿಜಿಸ್ಟರ್ ಇದೆ ನೋಡ್ರಿ. ಒಬ್ಬ ಆಫೀಸ್ ಬಿಡಬೇಕಾದ್ರೆ ಅವನು ಮೂವ್ಮೆಂಟ್ ರಿಜಿಸ್ಟರ್ಗೆ ಸೈನ್ ಮಾಡಿ ಬರಬೇಕು. ಈ ಚಲನವಲನ ರಿಜಿಸ್ಟ್ರಿ ಮಾಜರಿಗೆ ಹೋಗಿದ್ದು ಬರೆದಿಲ್ಲ. ನಾನು ಈಗ ಒಂದು ಮಾಜರಿಗೆ ಪೊಲೀಸರು ಕರೆದಾರ. ಆ ರಿಜಿಸ್ಟರ್ನೊಳಗ ತನ್ನ ಡ್ಯೂಟಿ ಬಿಟ್ಟು ನಾನು ಈ ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಅಂತ ಟೈಮ್ ಹಾಕಿ ಬರೆದು ಬರಬೇಕು. ಅದಕ್ಕೆ ಸಹಿ ಮಾಡಿಲ್ಲ, ಒಪ್ಪಿದ ನೋಡ್ರಿ. ನೀ ಚಲನವಲನ ಮೂವ್ಮೆಂಟ್ ಆಗಿ ಬೇರೆ ಕೆಲಸಕ್ಕೆ ಹೊಂಟನಿ, ಪೊಲೀಸ ಕೆಲಸಕ್ಕೆ ಹೊಂಟದ ನಾನು ಯಾಕ ಕರೆದಾರನ ಹೊಂಟನಿ ಅಂತೇಳಿ ಬರೆದಿದೀಯ ಅದ್ರಾಗ ರಿಜಿಸ್ಟರ್ನಾಗ? ಇಲ್ಲ. ಆ ರಿಜಿಸ್ಟರ್ನ ಪ್ರಕಾರ ಅದನ್ನ ನಾನು ಕಾಲ್ಫರ್ ಮಾಡಿದ್ರೆ ಫುಲ್ 5 ಗಂಟೆಯವರೆಗೆ ಅವತ್ತು ಅವನಿಗೆ ವರ್ಕ್ ಮಾಡಿದ್ದಾನೆ. ಡ್ಯೂರಿಂಗ್ ವರ್ಕ್ ಅವರ್ಸ್ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಹೋಗಿ ಸ್ಪಾಟ್ಗೆ ಹೆಂಗ್ ಹೋಗಿ ಪಂಚನಾಮ ಮಾಡಿದ. ಹಂಗಾರೆ ಆ ಡಾಕ್ಯುಮೆಂಟ್ ಅವನು ವರ್ಕ್ ಮಾಡಿದ ಡಾಕ್ಯುಮೆಂಟ್ ಇಟ್ ಗೋಸ್ ಟು ಶೋ ದಟ್ ಹಿ ವಾಸ್ ಪ್ರೆಸೆಂಟ್ ಬಿಫೋರ್ ದಿ ಕನ್ಸರ್ನಿಂಗ್ ಅಥಾರಿಟಿ. ಅಲ್ಲಿ ವರ್ಕ್ ಮಾಡಿದ್ದಾನೆ. ಬೆಳಗ್ಗೆ 10 ಸಾಯಂಕಾಲ 5 ಗಂಟೆವರೆಗೆ ಅವನು ಆ ಜಾಗವನ್ನ ಬಿಟ್ಟಿಲ್ಲ, ತನ್ನ ಆಫೀಸನ್ನ ಬಿಟ್ಟಿಲ್ಲ. ಹಾಗಾದ್ರೆ ಇಲ್ಲಿ ಬಂದು ಹೇಗೆ ಪಂಚನಾಮದಲ್ಲಿ ಭಾಗವಹಿಸಿದ? ಅದನ್ನ ಅವನೇ ಹೇಳ್ತಾನ. ನಾನು ಪಂಚನಾಮಕ್ಕೆ ಹೋಗಿದ್ದೇನೆ ಅಂತ ಬರೆಸಿಲ್ಲ. ಎಷ್ಟು ಗಂಟೆಗೆ ಅಲ್ಲಿಂದ ಹೋದೆ ಗೊತ್ತಿಲ್ಲ. ಎಷ್ಟು ಗಂಟೆಗೆ ಹೋದೆ ಆಫೀಸ್ ಬಿಟ್ಟು ಗೊತ್ತಿಲ್ಲ. ಆದ್ರೆ ಡಾಕ್ಯುಮೆಂಟ್ ತೋರಿಸ್ತತಿ ಅವನು ಪಾಸ್ನಾಗ ಅದನ, ಪಂಚನಾಮದಾಗ ಅದನ. ನಿಶಾನೆ P1 ಏನು ಬರೆದಿದೆ ಗೊತ್ತಿಲ್ಲ. ಮಾಜರ್ನಿಗೆ ಏನ್ ಬರೆದದ್ ಗೊತ್ತಲ್ರಿ. ಸರ್ಕಾರಿ ಅಧಿಕಾರಿಗಳನ್ನ ಸಹಿ ತಗೊಂತಾರೆ ಇವರು. ಏನು ಬರೆದತಿ ಅಂತ ಅವ್ರಿಗೆ ಓದಿ ಹೇಳಿರೋದಲ್ಲ, ಅವರು ಓದೋದಲ್ಲ. ಸುಮ್ಮನೆ ಬಂದ್ರು, ಒಂದು ಸಹಿ ಮಾಡಿದ್ರು, ಇದ ಜಾಗ ನೋಡು ಅಂದ್ರು, ಹೋದ್ರು.
ನೋಡಿ ಏನು ಬರೆದತಿ ನನಗೆ ಗೊತ್ತಿಲ್ಲ. ಮತ್ತೆ ಗೊತ್ತಿಲ್ಲ ಅಂದಮೇಲೆ ಯಾಕೆ ಪಂಚನಾಮ ಸಾಕ್ಷಿ ಹೇಳಕ್ ಬರ್ಬೇಕಿಲ್ಲ ಕೋರ್ಟ್ಗೆ? ಯಾವ ವಿಷಯಕ್ಕೆ ಪೊಲೀಸರು ನಿನ್ನ ಕರೆದಿದ್ರು ಅಂತ ಕೇಳ್ತಾನೆ. ಯಾವ ವಿಷಯಕ್ಕೆ ಪಂಚನಾಮ ಮಾಡಿದ್ರಪ್ಪ ಅಂತ ಕೇಳ್ತಾನೆ. ಯಾವ ವಿಷಯಕ್ಕೆ ಪಂಚನಾಮ ಮಾಡಿದ್ರು ನನಗೆ ಮಾಹಿತಿ ಇಲ್ಲ. ನೋಡ್ರಿ ಉತ್ತರ, ಯಾವ ವಿಷಯಕ್ಕೆ ಪಂಚನಾಮ ಮಾಡಿದರೂ ನನಗೆ ಮಾಹಿತಿ ಇಲ್ಲ. ಪಂಚನಾಮೆ ಮಾಡಿಲ್ಲ, ಯಾವುದೇ ವಸ್ತುಗಳನ್ನು ಜಪ್ತು ಮಾಡಿಲ್ಲ. ನೋಡ್ರಿ ಕೂಲವನ್ನು ಸೀಸ್ ಮಾಡಿದ್ರು, ಅವನ್ನೆಲ್ಲ ಹೊಡೆದಾಡಿ ಜಾಗ ಮಾಡಿದ್ರು. ಈಗ ಅಲ್ಲಿ ಇದ್ರಾಗ ಆ ಪವಿತ್ರ ಗೌಡನ ಚಪ್ಪಲಿ, ಇವನ್ ಚಪ್ಪಲಿ, ಬೂಟು ಎಲ್ಲ ಸೀಸ್ ಮಾಡಿದ್ರು ಅಂತ ಹೇಳ್ತಾರಲ್ಲ. ನಾಳೆ ಕೋರ್ಟ್ನಾಗ ಬಂದು ಏನ್ರಿ ನಮ್ಗೆ ಗೊತ್ತಿಲ್ಲ, ಪೊಲೀಸರು ಸಹಿ ಮಾಡಂದ್ರು ಮಾಡಿದ್ವಿ ಅಂತ ಹೇಳ್ಬೇಕಾರ ಅವ್ರು. ಹೌದ್ರೆ ಇದು ಈ ವಿಚಾರಣೆಗಳು ಇವೆಲ್ಲ ಹಿಂಗಾಗ್ತವೆ. ಮುಂದೆ ನೋಡ್ರಿ, ನಾನು ಸಹಿ ಮಾಡುವಾಗ ನಿಶಾನೆ P1 ವಿಚಾರ ಬರೆದಿರಲಿಲ್ಲ. ನೋಡ್ರಿ P1 ಅಂದ್ರೆ ಒಂದು ಪಂಚನಾಮದೊಂದು ಇದು ಇರ್ತದೆ, 2-3 ಪೇಜಿಂದೊಂದು ಫಾರ್ಮ್ ಇರ್ತದೆ. ಆ ಫಾರ್ಮ್ನಾಗ ಏನಾದ್ರು ತುಂಬಿದ್ರ ಅಂತ ಕೇಳ್ತಾನೆ. ಇವನೇನು ಹೇಳ್ತಾನ, ಆ ಫಾರ್ಮ್ನಾಗ ಏನು ತುಂಬಿದ್ದಿಲ್ಲ, ಖಾಲಿ ಇತ್ತು. ನಿಶಾನೆ P1 ಸಹಿ ಮಾಡುವಾಗ ಏನು ಬರೆದಿದ್ದು ವಿಚಾರ ಬರೆದಿರಲಿಲ್ಲ. ಪೊಲೀಸರು ನನ್ನನ್ನು ಠಾಣೆಗೆ ಕರೆದಿಲ್ಲ. ಅದಕ್ಕೆ ಮುದ್ದೆಮಾಲು 1-2 ಬೇರೆ ಕಡೆ ಸಿಗುತ್ತವೆ ಅಂದ್ರೆ ಸರಿ, ಕೋಲ್ಗಳು ಎಲ್ಲಿ ಬೇಕಲ್ಲೇ ಸಿಗ್ತಾವಲ್ಲನಪ್ಪ ಅಂದ್ರೆ. ಈಗ ಅವನು ಸೀಸ್ ಮಾಡಿದ ಚಪ್ಪಲಿಗಳು, ಇಂಥ ಚಪ್ಪಲಿಗಳು ಬೇರೆ ಕಡೆ ಸಿಗ್ತಾವಲ್ಲ ಆ ಸೈಜ್ ನಾವು, ಹೌದ್ರಿ ಸಿಗ್ತಾವು. ಹೀಗೆ ಪಂಚರು ಯಾವ ರೀತಿ ಪಂಚರ್ ಯಾವ ರೀತಿ ಫೇಲ್ ಮಾಡ್ತಾರೆ ಅನ್ನೋದು ಒಬ್ಬ ಬುದ್ಧಿವಂತ ಕ್ರಿಮಿನಲ್ ಲಾಯರಿಗೆ ಗೊತ್ತಿರುತ್ತದೆ. ಐ ವಿಟ್ನೆಸ್ ಅನ್ನ ಹೇಗೆ ಫೇಲ್ ಮಾಡಬೇಕು ಅನ್ನೋದು ಒಬ್ಬ ಬುದ್ಧಿವಂತ ಕ್ರಿಮಿನಲ್ ಲಾಯರಿಗೆ ಗೊತ್ತಿರ್ತದೆ. ಈ ಅಜಿತ್ಗೆ ಏನು ಬಂಬು ಗೊತ್ತಿಲ್ಲ. ಇವನಿಗೆ ದರ್ಶನನ ಮೇಲೆ ಎನಿಮಿಟಿ ಇದೆ. ದರ್ಶನ ಬೈದದ್ದ ನಾವು ನೋಡ್ರಿ, ನಾವು ಎಲ್ಲಾ ಕಲಾವಿದರನ್ನು ಪ್ರೀತಿಸೋರು. ಡಾಕ್ಟರ್ ರಾಜ್ಕುಮಾರ್ನಿಂದ ಹಿಡಿದು ನಾವು ಓದುವಾಗ ರಾಜ್ಕುಮಾರ್ ವಿಷ್ಣುವರ್ಧನ್ ನಡುವೆ ಎನಿಮಿಟಿ ಆಗೋದು, ಗಲಾಟೆ ಆಗೋದು, ಅವ್ರ ಅಭಿಮಾನಿಗಳು ಇವ್ರ ಅಭಿಮಾನಿಗಳು ಅಂತ. ನಾವು ಹಂಗಲ್ಲ, ರಾಜ್ಕುಮಾರ್ ಪಿಕ್ಚರ್ ನೋಡ್ತಿದ್ವಿ, ವಿಷ್ಣುವರ್ಧನ್ ಪಿಕ್ಚರ್ ನೋಡ್ತಿದ್ವಿ, ಅಂಬರೀಶ್ ಪಿಕ್ಚರ್ ನೋಡ್ತಿದ್ವಿ, ಶಂಕರ್ನಾಗ್ ಪಿಕ್ಚರ್ ನೋಡ್ತಿದ್ವಿ, ಅನಂತ್ನಾಗ್ ಪಿಕ್ಚರ್ ನೋಡ್ತಿದ್ವಿ. ಕನ್ನಡದ ಪಿಕ್ಚರ್ಗಳು ಎಲ್ಲವನ್ನೂ ನೋಡ್ತಿದ್ವಿ ನಾವು. ಹ್ಞೂನ್ರಿ, ದಾವಣಗೆರೆಗೆ ಹೋದ್ರೆ ಮೊದಲು ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಿಕ್ಚರ್ ನೋಡ್ರಿ. 78ದಲ್ಲಿ ಶಂಕರ್ ಗುರು ಪಿಕ್ಚರ್ ರಿಲೀಸ್ ಆದಾಗ ಟಿಕೆಟ್ ತಗ್ಸೋ ವಿಚಾರದ ದಾವಣಗೆರೆಯಲ್ಲಿ ಒಬ್ಬನ ಸತ್ತ. ಟಿಕೆಟ್ ತಗ್ಸೋ ಇದ್ರಾಗ ಕಾಲ್ ತುಳಿತದಲ್ಲಿ ಶಂಕರ್ ಗುರು ಸಿನಿಮಾ ರಿಲೀಸ್ ಆದಾಗ ಐ ಥಿಂಕ್ 77-78 ಇರಬೇಕು. ಒಬ್ಬನ ಸತ್ತ ದಾವಣಗೆರೆಯಲ್ಲಿ ಪುಷ್ಪಾಂಜಲಿ ಗೀತಾಂಜಲಿ ಟಾಕೀಸ್ನಲ್ಲಿ. ಸೊ ಹಿಂಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಕೇಸಿನ ಪಿಕ್ಚರ್ ರಿಲೀಸ್ ಆತಪ್ಪ ಅಂದ್ರೆ ನಮಗೆ ಸಿನಿಮಾ ನೋಡಕ 1.5-2 ತಿಂಗಳು ಬೇಕಾಗಿದ್ದು ರಿಲೀಸ್ ಪಿಕ್ಚರು. ಆಮೇಲೆ ಓಲ್ಡ್ ಮೈಸೂರು ದಾವಣಗೆರೆಯಿಂದ ಆ ಕಡೆಗೆಲ್ಲ ರಿಲೀಸ್ ಆಗವು. ಈ ಉತ್ತರ ಕರ್ನಾಟಕಕ್ಕೆ ಬರ್ಬೇಕಾದ್ರೆ 6 ತಿಂಗಳು ಬೇಕು. ರಾಜ್ಕುಮಾರ್ ಪಿಕ್ಚರ್ ಕಾಯಕ 6 ತಿಂಗಳು ಬೇಕು ನಮಗೆ. ಹಿಂಗಾಗದು ನಿಮ್ಮಂತ ವಕೀಲರು ವಿಧಾನಸೌಧದಲ್ಲಿ ಗರ್ಜಿಸಬೇಕು ರಾಮ್ಕುಮಾರ್. ಸೊ ಕಾರಣ ಈಗ ಇನ್ನೊಂದು ಅಜಿತ್ ಹನುಮಕ್ಕನವ್ರು ಇನ್ನೊಂದು ಹೇಳ್ತಾ ಇದ್ದಾರೆ ನಿಮಗೆ. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಶಿವಮೊಗ್ಗದ ಒಬ್ಬನ ಮೇಲೆ ಕೇಸ್ ಆಗಿದೆ. ಯಾರು? ಅರುಣ್ ಅನ್ನೋರ ಮೇಲೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಸಾಗರದವರು. ಮತ್ತೆ ಅದನ್ನ ಯಾಕಪ್ಪ ನೀವು ಪ್ರಚಾರ ಮಾಡ್ತಾ ಇಲ್ಲ? ಅದು FIR ಆಗಿದೆ, ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇಂಚಿಂಚು ನೀ ಹೇಳೋಣ ಅಜಿತ್ ಹನುಮಕ್ಕನವ್ರು ಸುವರ್ಣ ಚಾನಲ್. ನೀ ಗಂಡಸಾದ್ರೆ ಇದನ್ನು ನಿನ್ನ ಚಾನಲ್ನಾಗ ಹೇಳ್ಬೇಕು. ಇವತ್ತು ಇಲ್ಲೈತೆ ನೋಡಿ, ತೋರಿಸ್ತಾನೆ, ಎವಿಡೆನ್ಸ್ ತೋರಿಸ್ತಾನೆ ಅರೆಸ್ಟ್ ಆಗಿದ್ದಾನೆ ಅಂತೆ. ನೋಡಪ್ಪ, ಮದುವೆಯಾಗುವುದಾಗಿ ನಂಬಿಸಿ ಯುವತಿಗೆ ವಂಚನೆ. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಮದುವೆಯಾಗಿದಾಗಿ ನಂಬಿಸಿ ಯುವತಿಗೆ ವಂಚನೆ. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಾಗರದ ಅರುಣ್ ಕುಗ್ವೆ ಅರೆಸ್ಟ್. ಹೌದೇನಪ್ಪ? ಇದನ್ನ ಯಾಕಪ್ಪ ನೀನು ಕೊಡೋದಲ್ಲ? ಈ ವಿಚಾರವನ್ನ ನಿನ್ನ ಟಿವಿ ಒಳಗ ಯಾವ ಕನ್ನಡ ಟಿವಿ ಬಕೆಟ್ನೊಳಗೂ ಕೊಡ್ತಾ ಇಲ್ಲಲ್ಲ. ಶಿವಮೊಗ್ಗ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅರೆಸ್ಟ್. ಮದುವೆಯಾಗಿರುವುದಾಗಿ ನಂಬಿಸಿ ಅವಳು ಕಂಪ್ಲೇಂಟ್ನಲ್ಲಿ ಕೊಟ್ಟಾಳೆ. 4 ವರ್ಷ ಗಂಟಲೆ ನನಗೆ ನಿರಂತರವಾಗಿ ಅತ್ಯಾಚಾರ ಮಾಡಿದ. ನೋಡಿ, ಇದು ಪೇಪರ್ನ ಬಂದದ್ದು, ವಾರ್ತಾಭಾರತಿ. ಲೈಂಗಿಕ ದೌರ್ಜನ್ಯ ಆರೋಪ, ಬಿಜೆಪಿ ಯುವ ಮುಖಂಡ ಅರುಣ್ ಕುಗ್ವೆ ಬಂಧನ. ಇನ್ನು ಸಾಗರದಾಗ ಇನ್ನೂ ಒಂದು 2-3 ಹೋಗಾರದಾರ, ಗುರುತರ ಅಪರಾಧ ಹೋಗಿದಾರ. ಇನ್ನೂ ಒಂದು 2-3 ಎವಿಡೆನ್ಸ್ ಕಲೆಕ್ಟ್ ಮಾಡಿದಾನೆ ಅಲ್ಲಿ.
ಬಿಟ್ಟಿ ಭಾಗ್ಯ ಅಂತಂದೇಳಿ ನಮ್ಮನ್ನ ಲೇವಡಿ ಮಾಡ್ತದಾರ. ಅವರು ಏನ್ ರೇಪ್ ಮಾಡಿದ್ನ ಏನ್ ಹಂಗಾಗಿ ಒದ್ರಿದಲ್ಲ ಅಜಿತ್ ಹನುಮಕ್ಕನವ್ರು ಒದರ್ತಿಯಲ್ಲ ದರ್ಶನನ ಬಗ್ಗೆ, ಆ ಪವಿತ್ರ ಗೌಡನ ಬಗ್ಗೆ ಒದರ್ಸ್ತಿಯಲ್ಲ. ಅದೇನ ಹೇಳ್ತಾರಲ್ಲ, ಮಾಡಿದರ ಪಾಪ ಆಡಿದರ ಬಾಯಾಗ ಅಂತ. ಅದೊಂದು ಹೆಣ್ಣು ಒಂದು ಮಗು ಇಟ್ಕೊಂಡು ಏನೋ ಜೀವನ ಮಾಡಿದಾಳಕಿ, ದುಡಿದಳೋ ಏನು ಹೊಡೆದಳೋ ಏನೋ. ದರ್ಶನ್ಗೆ ಅವ್ರಿಗೆ ಏನೈತಿ ಅಂತಂದೇಳಿ ನಾನು ನೋಡಿದ್ದೆ. ನೀನು ಅಕ್ರಮ ಸಂಬಂಧ ಐತಿ ಅಂತ ಯಾವನಾರ ನೋಡಿದಿರಿ? ಯಾಕೆ ಫ್ರೆಂಡ್ಶಿಪ್ ಇರಬಾರ್ದ ಅವರು? ಫ್ರೆಂಡ್ಶಿಪ್ ಐತಿ ಅಂದ್ಕೂಡ್ಲೆ ಏನೋ ಒಂದು ಮಗು ಇಟ್ಕೊಂಡಿದೆ, ದುಡಿಮೆಗೆ ಏನಾರ ಹೆಲ್ಪ್ ಮಾಡಿರ್ಬೋದು, ಅಥವಾ ಆಕಿ ದುಡಿದಿರ್ಬೋದು. ಪವಿತ್ರ ಗೌಡ ದುಡಿದಿಲ್ಲ ಅಂತ ಹೆಂಗೆ ಹೇಳ್ತೀರಿ? ಅವು ಏನೇನೋ ಒಂದೊಂದು ಬಂದು ಬೆಂಗಳೂರಿಗೆ ಬಂದು ಏನೋ ಒಂದು ಮಾಡಿ ಹೆಂಗಂಗ ಮಾಡಿ ಬೆಂಗಳೂರಾಗ ಜೀವನ ಮಾಡೋದು ಹಗರೇನ್ರಿ? ಅವರೊಂದು ಯಾವುದೋ ಒಂದು ಏನೋ ಮಾಡ್ಕೊಂಡಿದಾರೆ, ಮಟ್ಟಿದ್ದಾರೆ. ಅವರ ಶೀಲದ ಬಗ್ಗೆ, ಅವರ ಇದ್ರ ಬಗ್ಗೆ ಅಶ್ಲೀಲ ಮೆಸೇಜ್ ಅನ್ನ ಮುಂದೆ ಇಲ್ಲಿ ಕನ್ನಡಿಗರಿಗೆ ಆಗಲಿ, ದೇಶದಲ್ಲಿ ಆಗಲಿ, ಯಾರಿಗೆ ಆಗಲಿ ಅಶ್ಲೀಲ ಮೆಸೇಜ್ ಅನ್ನ ಹೋಗ್ಲಿ. ಸೋನಿಯಾ ಗಾಂಧಿಗೆ ಬಾರ್ ಡ್ಯಾನ್ಸರ್ ಅನ್ನೋದು, ಕೆಲ್ಲೆದಳ ಅನ್ನೋದು, ನೇರುಗೇನು ಅಶ್ಲೀಲ ಮೆಸೇಜ್ ಕೊಡೋದಲ್ಲ ನೀವು. ಗಾಂಧೀಜಿಗೆ ಬಿಟ್ಟಿದ್ದೀರಿ ನೀವು. ಗಾಂಧೀಜಿ ಅಕ್ಕಿ ಜೊತೆಗಿದ್ದ, ಈಕಿ ಜೊತೆಗಿದ್ದ, ಯಾರಿಗೆ ಬಿಟ್ಟಿದ್ದೀರಿ ನೀವು? ನೀವು ಚಾಜುವಂತರ ನೀವು. ಬೆಂಕಿ ಹಚ್ಚೋದು ನೀವು ಉರಿಯಕ್ಕೆ ಹತ್ತಿದ ಮೇಲೆ ಅದ ಇವನ್ ಮಾಡ್ಯಾನ, ದರ್ಶನ್ ಮಾಡ್ಯಾನ ಅಂತ ಹೇಳದ. ಕ್ರಮ ಯಾಕಿಲ್ಲ? ಬೆಂಕಿ ಹಚ್ಚಿದ ಮೇಲೆ ಕ್ರಮ ಯಾಕಿಲ್ಲ? ಮೊದಲು ಅಲ್ಲಿ ತಗೋರಿ. ಈ ಪಟ್ಟಿ ಯಾವನಾರ ಇದಾದ್ರೆ ಎಲ್ಲವೋ ಹಿಂಗ ಆಗ್ತದವೆ. ಪಟ್ಟು ಉದಾಹರಣೆಗಳಿಗೆ ಯಾವನಾರ ಅಶ್ಲೀಲ ಮೆಸೇಜ್ ಕೊಟ್ಟ ಅಂದ್ರ ಅವ್ರ ಮನೆಯವ್ರ ರತ್ನ ಮಾಡೋದು. ಇಪ್ಪಟ್ಟು ಅಶ್ಲೀಲ ಮೆಸೇಜ್ ಹೆಣ್ಮಕ್ಳಿಗೆ ಕೊಟ್ಟರು, ಅಶ್ಲೀಲವಾಗಿ ಫೋನ್ ಮಾಡಿದ್ರು. ನನಗೆ ನೋಡ್ರಿ ಒಂದು ದಿವಸಕ್ಕೆ ಎಷ್ಟು ಬರ್ತಾವ ಫೋನ್ ನೋಡ್ರಿ ಇಲ್ಲಿ, ನೀವು ನೋಡ್ರಿ. ಈಗ ಫೋನ್ ಎತ್ತೋದು, ನಮಗೆ ಕ್ರೇಜ್ ಮಾಡೋದು, ಬೈಯೋದು, ಆಮೇಲೆ ಇದನ್ನು ಮಾಡೋದು. ಇವರೆಲ್ಲ ಬಿಜೆಪಿಯರ, ಇವರೆಲ್ಲ ಬಿಜೆಪಿಯರು, ವಿರೋಧಿ ಮನಸ್ಥಿತಿಯರು. ನೋಡ್ರಿ ರಾತ್ರಿ ಸಹಿತ ನನಗೆ ಫೋನ್ ಮಾಡ್ತಾರೆ. ನಿಮಗೆ ಕಾಲ್ ರಿಜಿಸ್ಟರ್ ತೋರಿಸ್ತೇನೆ ನೋಡ್ರಿ, ನನ್ನ ಫೋನ್ ರಿಜಿಸ್ಟರ್ ತೋರಿಸ್ತೇನೆ. ನಾನೇನು ಸುಳ್ಳು ಹೇಳ್ತಲ್ಲ, ನಾನು ಯಾವ ಎತ್ತದ ಎಲ್ಲ ಫೋನೇ ಎತ್ತೋದಿಲ್ಲ. ಬೈತಾರ, ಫೋನ್ ಎತ್ತಿ ಕೂಡಲೇ ಬೈತಾರ. ನೋಡ್ರಿ ಇಷ್ಟು ಫೋನ್ ಬಂದವು ನೋಡ್ರಿ. ಇವು ಬೆಳಗ್ಗೆ 8:46 ನೋಡ್ರಿ. ಇವೆಲ್ಲ ದಿನ ಇವರು ಫೋನ್ ಮಾಡೋದು, ಬೈಯೋದು. ಅದೇ ಇಷ್ಟೆಲ್ಲ ಬ್ಲ್ಯಾಕ್ ಮಾಡಿದ್ದೀನಿ ನೋಡ್ರಿ. ಇವೆಲ್ಲ ನಿನ್ನೆ ಎಷ್ಟು ಬಂದು ನೋಡ್ರಿ ಫೋನು. 1 2 3 4 5 6 7 8 9 10 11 12 13 ನೋಡ್ರಿ. ದಿನಾಲು 100 ಫೋನ್ ಬರ್ತಾವೆ, ಬೆದರಿಕೆ ಕರೆಗಳು ನನಗೆ. ಇದು ಬಿಡಿ, ಕೊಪ್ಪಳ ವಕೀಲರು ನಾಳೆ ಇವತ್ತು ಇದು ಇತ್ತು, ಅಲ್ಲಿ ಮರ್ಡರ್ ಕೇಸ್ ಇದೆ, ಅಂಬರೀಷ್ ಕುರಿಯನ್ ಅರ್ದಿದ್ದು. ಇದು ಅವರು ನಾಳೆ ಸಾಕ್ಷಿ ಬರೋದಲ್ಲ, ಬರಬೇಡ್ರಿ ಸರ್ ಅಂದರು. ಈಗ ನನಗೆ ಅದಕ್ಕೆ ಇವತ್ತು ಕೊಪ್ಪಳಕ್ಕೆ ಹೋಗ್ಬೇಕಾಯ್ತು. ನಾನು ಸಾಕ್ಷಿ ಇವತ್ತು ಬರೋದಿಲ್ಲ ಅಂತ, ಅದಕ್ಕೆ ನೆಕ್ಸ್ಟ್ ಡೇಟಿಗೆ ಬರ್ರಿ ಅಂತ ಹೇಳಿ ಫೋನ್ ಮಾಡಿದರು. ಇನ್ನು ಉಳ್ದವೆಲ್ಲ ಹೋದವಲ್ರಿ, ಇವೆಲ್ಲ ಅನ್ನೋನ್ ಫೋನ್ಸು. ನನಗೆ ಬೇಕಾದವೆಲ್ಲ ನಾನು ಫೀಡ್ ಮಾಡ್ಕೊಂಡಿರ್ತೀನಿ. ನೋಡ್ರಿ ಇಷ್ಟು ಫೋನ್ಗಳು. ಈ ರೀತಿ ಮಾಡಿದ್ರೆ ಯಾವನಿಗೆ ಸಿಟ್ಟು ಬರೋದಿಲ್ಲ ಹೇಳ್ರಿ. ನಾವೇನ ಟಾಲರೆನ್ಸ್ ಇದೆ ನಮಗೆ? ಟ್ರೋಲ್ ಮಾಡಿದ್ರೆ ಏನು, ಬೈದ್ರೆ ಏನು, ನಾಯಿಗಳು ಬೈತಾವು ಅಂತಂದು ಹೇಳಿ ನಾವು ಸುಮ್ಮನೆ ಇರ್ತಾವೆ. ಇಷ್ಟು ಫೋನನ್ನು ಮಾಡ್ತಾರೆ, ಇಷ್ಟು ಫೋನು. ಇನ್ನು ನಮಗೆ ಅಶ್ಲೀಲ ಮೆಸೇಜ್ಗಳು ಎಷ್ಟು ಬಂದಿದ್ದಾವೆ. ಸೊ ಕಾರಣ ಮಾಡೋದು ತಪ್ಪು ಇವರು ತಪ್ಪು ಮಾಡ್ತಾರೆ. ಈ ರೀತಿ ತಪ್ಪು ಮಾಡಿದರೆ ಬಹಳ ಗಂಭೀರವಾದ ಪರಿಸ್ಥಿತಿಯನ್ನು ಸಮಾಜದಿಂದ ನೀವು ಎದುರಿಸಬೇಕಾಗತ್ತೆ. ಅದಕ್ಕೆ ಅವರಿಗೆ ಎಚ್ಚರಿಕೆ ಕೊಡು. ಅಶ್ಲೀಲ ಮೆಸೇಜ್ ಮಾಡೋರಿಗೆ ಎಚ್ಚರಿಕೆ ಕೊಡು. ಏನು ಬೇಕಾಗಿದ್ದಲ್ಲ ಇನ್ನೊಬ್ಬರು ಸುದ್ದಿ. ಮಾಡಿದಾರ ಪಾಪ ಆಡಿದಾರ ಬಾಯಾಗ ಅನ್ನಂಗ ಆ ಪವಿತ್ರ ಗೌಡ ತಪ್ಪು ಮಾಡ್ಯಾಳೋ, ಏನು ಮಾಡಿದಾಳೋ, ಏನು ಮಾಡ್ತಾಳೋ, ವೃತ್ತಿ ಏನು ಮಾಡ್ತಾಳೋ ಏನೋ, ನಿನಗೆ ಎದಕ್ಕೆ ಬೇಕು, ನನಗೆ ಎದಕ್ಕೆ ಬೇಕು? ಪವಿತ್ರ ಗೌಡನ ಸುದ್ದಿ ನಿನಗೆ ನನಗೆ ಎದಕ್ಕೆ ಬೇಕಾ? ಬೆಂಗಳೂರಾಗಿರೋ ಸಾವಿರಾರು ಲಕ್ಷಾಂತರ ಮಂದಿ, ಕೋಟ್ಯಾತರ ಮಂದಿ ಅದರಲ್ಲಿ, ನಿನಗೆ ಎದಕ್ಕೆ ಬೇಕಾ? ನೀನು ನ್ಯೂಸ್ ಚಾನಲ್ ಆಂಕರ್. ಅಪರಾಧ ಏನಾಗಿದೆ, ಪೊಲೀಸ್ ಏನ್ ಮಾಡ್ರೆ ಆಟ ಹೇಳು. ಈ ಚಂದನ ACP ಅವರೆಲ್ಲ ಎಷ್ಟು ಮಾಡಿದಾರೆ ಕೆಲಸನ, ಬಂದ್ ಹಂಗ ಬೆನ್ ತೊಟ್ಕೊಂತಾರ. ಇಟ್ ಈಸ್ ಡ್ಯೂಟಿ ಮ್ಯಾಂಡೇಟ್ ಆನ್ ಹಿಮ್. ಚಂದನ್ ACP ಮತ್ತು DCP ಅದರಲ್ಲ, ಅವರಿಗೆ ಡ್ಯೂಟಿ ಕಾಸ್ಟ್ ಆಗಿದೆ. ತಮ್ಮ ಡ್ಯೂಟಿಯನ್ನ ಮಾಡಿದ್ದಾರೆ, ಹೌದಾ? ಡ್ಯೂಟಿ ಮಾಡಿದ್ದಾರೆ. ಆ ಡ್ಯೂಟಿ ಅವರು ಕರೆಕ್ಟಾಗಿ ಮಾಡಲಿಲ್ಲದ್ರೆ ಅವ್ರಿಗೂ ವಜ್ಜಿ ಇತ್ತು. ಈ ಡ್ಯೂಟಿಯನ್ನ ಕರೆಕ್ಟಾಗಿ ಅವ್ರು ಮಾಡಲಿಲ್ಲದ್ರೆ ಜನರಿಂದ ಅವರು ಇದಾಗ್ತಿದ್ರು, ಅಥವಾ ಇವನ್ ಮೇಲೆ FIR ಹಾಕ್ಲಿಲ್ಲ ಅಂತೇಳಿ ಸಸ್ಪೆಂಡ್ ಆಗ್ತಿದ್ರು. ಡಬಲ್ ಎಡ್ಜ್ ವೆಪನ್ ಇದು. ನೀ ಹೆಂಗೆ ಹೇಳಿದಿ
ಸಿಂಗಮ್ ಆಗಿಬಿಟ್ರು ಮಾಡಿಬಿಟ್ರು ಅಂತ ಅವ್ರು ಮಾಡಲೇಬೇಕಾದಂಥ ಕೆಲಸ ಇದು. ಮಾಡಲೇಬೇಕಾದ ಕೆಲಸ ಮಾಡಿದ್ರು. ಇದು ಸೆಲೆಬ್ರಿಟಿ ಕೇಸು. FIR ಹಾಕ್ಲಿಲ್ಲ ಅಂದ್ರೆ ಮುಂದೆ ಪರಿಸ್ಥಿತಿ ಏನಾಕತ್ತೆ ಹೇಳ ಅಜ್ಜಿ ತನ್ಮಕ್ಕನವ್ರ. ನೀನ ಹೆಂಗೆ ರುಬ್ಬುತ್ತಿದ್ದಿ, ಯಾಕೆಂದ್ರೆ ರುಬ್ಬುತ್ತಿದ್ದಿ ಪೊಲೀಸರ ವಿರುದ್ಧ. ದಿ ಪೊಲೀಸ್ ಡಿಡ್ ದೇರ್ ಡ್ಯೂಟಿ. ಅವ್ರು ಮಾಡಿದ್ದಾರೆ, ಚಾರ್ಜ್ ಶೀಟ್ ಹಾಕ್ತಾರೆ. ಈಗ ಚಾರ್ಜ್ ಶೀಟ್ ಹಾಕಿದ ಮೇಲೆ ಕೋರ್ಟ್ನಾಗ ನಮ್ಮಂಥ ವಕೀಲರದು, ಸರ್ಕಾರಿ ವಕೀಲರದು ಮತ್ತು ಜಡ್ಜ್ ಅವ್ರದ್ದು ಕೆಲಸ ಇರ್ತೈತಿ. ನಿಂದೇನು ಇರೋದಿಲ್ಲ. ನೀನು ಹಿಂಗ ಒದರಿಕೆಂತ ಹೋಗೋದ. ನೀನು ಗಲ್ಲು ಶಿಕ್ಷೆ ಹಾಕತಿ ಅಂತೀಯಲ್ಲ, ನೀನು ಗಲ್ಲು ಶಿಕ್ಷೆ ಹಾಕತಿ ಅಂತ ಇವನಿಗೆ ಎಲ್ಲರ ಗಲ್ಲು ಶಿಕ್ಷೆ ಆದ್ರೆ ಚಾಲೆಂಜ್ ಮಾಡ್ತಾನೆ ನಿನಗೆ ಅಜಿತ್ ಹನುಮಕ್ಕನವರ. ಗಲ್ಲು ಶಿಕ್ಷೆ, ಡೆತ್ ಪನಿಷ್ಮೆಂಟ್ ದರ್ಶನ್ಗಾದ್ರ ಅವನ ಜೊತೆ ನಂದು ಹೋಗ್ಬಿಡ್ಲಿ, ಅವನ ಜೊತೆ ನನ್ನ ಗಲ್ ಶಿಕ್ಷಕ್ಕೆ ಹೋಗ್ಬಿಡ್ಲಿ ಆದ್ರೆ ಆ ದಿವಸನೇ 100 1 ಕೋಟಿ% ಗಲ್ಲು ಶಿಕ್ಷೆ ಆಗೋದಿಲ್ಲ. ರೇರೆಸ್ಟ್ ಆಫ್ ರೇರ್ ಕೇಸ್ ಅಲ್ಲದ. ಮಾನ್ಯವನ ಆಂಕರ್ ಹೇಳಕತ್ತಿದ್ದ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂದ್ರೆ ಏನು ಗೊತ್ತೈತೆ ನಿಮಗೆ? ಓದಿದಿರೇ? ರೇರೆಸ್ಟ್ ಆಫ್ ರೇರ್ ಕೇಸ್ ಅಂದ್ರೆ ಕ್ರಿಮಿನಲ್ ಜೂರಿಡಿಕ್ಷನ್ ಅಲ್ಲಿ ಸುಮಾರು 1,000 ಪೇಜ್ ಇದೆ. 1,000 ಪೇಜ್ ಇದೆ. ರೇರೆಸ್ಟ್ ಆಫ್ ರೇರ್ ಕೇಸ್ ಅನ್ನೋದಕ್ಕೆ 1000 ಅಥಾರಿಟೀಸ್ ಅದಾವೆ, 1000 ಡಿಸಿಷನ್ ಅದಾವೆ. ಕೆಲಸ ಎಲ್ಲ ಬಗಸಿಲ್ಲ, ಮ್ಯಾಲ ಕುತ್ಕೊಂಡು ಬೊಗಳ್ತೀರೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿನಗೆ? ನಿನಗೇನಾರ ನಾಚಿಕೆ ಮಾನ ಮರ್ಯಾದೆ ಐತೆ? ನಿನಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ನನ್ನ ಮೇಲೆ ಏನಾರ ಮಾಡೋದಿದ್ರೆ ಮಾಡೋ. ಕುತ್ಕೊಂಡು ಒದರ್ತಾನ. ಹಾಫ್ ನಾಲೇಜ್ ಇದ್ದದ್ದು ಹೇಳೋ. ನಿನ್ನ ಚಾನಲ್ ಐತಿ, ನಿನ್ನ ಡ್ಯೂಟಿ ಐತಿ, ನಿನ್ನ ಮ್ಯಾಂಡೇಟ್ ಐತಿ, ಪತ್ರಿಕಾ ಸ್ವಾತಂತ್ರ್ಯ ಐತಿ, ಹೇಳೋ. ಇಲ್ಲದ್ದಲ್ಲ ಹೇಳ್ತಿದೀಯಾ? ನಮಸ್ತೆ.